ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 52ನೇ ಪ್ರಶ್ನೆ. ಗೂಬೆಗಳು ರಾತ್ರಿ ಸಮಯದಲ್ಲಿ ಸ್ಪಷ್ಟ ದೃಷ್ಟಿ ಹೊಂದಿವೆ, ಆದರೆ ಇತರ ಪ್ರಾಣಿಗಳಂತೆ ಹಗಲಿನಲ್ಲಿ ಸ್ಪಷ್ಟ ದೃಷ್ಟಿಯು ಇರುವುದಿಲ್ಲ. ಕಾರಣವನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ನೀವು ನೋಡಿರ್ಬಹುದು, ಬೇರೆ ಗುಬ್ಬಚ್ಚಿ, ಹದ್ದು, ಆಮೇಲೆ ಪಾರಿವಾಳ ಇವೆಲ್ಲ ಮಾರ್ನಿಂಗ್ ಡ್ಯೂಟಿ ಅವರು ಅಲ್ವಾ. ಗೂಬೆ ಮಾತ್ರ ನೈಟ್ ಡ್ಯೂಟಿ ಮಾಡುತ್ತೆ. ರಾತ್ರಿ ಹೊತ್ತು ತನ್ನ ಕೆಲಸವನ್ನ ಮಾಡ್ಕೊಳ್ಳುತ್ತೆ ಗೂಬೆ. ಯಾಕೆ ಯಾಕೆಂದ್ರೆ ಅದು ಹಗಲಿನಲ್ಲಿ ಸ್ಪಷ್ಟ ದೃಷ್ಟಿಯನ್ನ ಹೊಂದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಗೂಬೆಯು ರಾತ್ರಿ ಸಮಯದಲ್ಲಿ ಸ್ಪಷ್ಟ ದೃಷ್ಟಿ ಹೊಂದಿವೆ ಏಕೆಂದರೆ ಗೂಬೆಯು ಹೆಚ್ಚು ಬೆಳಕು ಅದರ ಕಣ್ಣನ್ನು ಪ್ರವೇಶಿಸುವಂತೆ ಮಾಡಲು ವಿಶಾಲವಾದ ಕಾರ್ನಿಯ ಮತ್ತು ದೊಡ್ಡದಾದ ಪಾಪೆಯನ್ನು ಹೊಂದಿದೆ. ಗೂಬೆಯಲ್ಲಿ ನೀವು ಗೂಬೆ ಕಣ್ಣನ್ನ ನೋಡಿರ್ಬೇಕು. ಗೂಬೆ ಕಣ್ಣು ಎಷ್ಟು ದೊಡ್ಡಕ್ಕಿರ್ತದೆ ಅಲ್ವಾ. ಅದರ ಕಣ್ಣೇನಿದೆ ಅದಕ್ಕೆ ವಿಶಾಲವಾದ ಕಾರ್ನಿಯ ಮತ್ತೆ ದೊಡ್ಡದಾದ ಪಾಪೆ ಇದ್ದಿರ್ತದೆ. ನಿಮಗ್ ಗೊತ್ತು, ಪಾಪೆ ಅನ್ನುವಂಥದ್ದು ಒಂದು ವರ್ಣಪಟಲದಲ್ಲಿನ ರಂಧ್ರವಾಗಿದೆ. ಇದರ ಮೂಲಕ ಬೆಳಕು ಹೋಗಿ ಮಸೂರದ ಮೇಲೆ ಬೀಳುತ್ತದೆ ಅಲ್ವಾ. ಇದು ಪ್ರಕಾಶಮಾನವಾದ ಬೆಳಕು ಮತ್ತು ಮಂದ ಬೆಳಕಿಗೆ ತಕ್ಕಂತೆ ಪಾಪೆ ಗಾತ್ರ ಹೆಚ್ಚು ಕಡಿಮೆ ಆಗಿರ್ತದೆ, ಸಣ್ಣ ದೊಡ್ಡ ಆಗಿರ್ತದೆ. ಇಲ್ಲಿ ಕಾರ್ನಿಯ ಅಂತ ಬಂತು. ಈ ಕಾರ್ನಿಯ ಏನ್ ಮಾಡ್ತದೆ, ಇದು ಕಣ್ಣಿನ ಮುಂಭಾಗ ಪಾರದರ್ಶಕವಾದ ಭಾಗ ಅಂತ ಹೇಳ್ತೀವಿ. ಇದು ವರ್ಣಪಟಲ ಮತ್ತೆ ಪಾಪೆ ಎಲ್ಲ ಇವೆಲ್ಲ ಸೂಕ್ಷ್ಮ ಅಂಗಾಂಗ ಸೂಕ್ಷ್ಮ ಭಾಗಗಳಾಗಿರೋದ್ರಿಂದ ಕಣ್ಣಿಂದು ಅವುಗಳಿಗೆ ಧೂಳು ಎಲ್ಲ ಹೋಗದೆ ಇರೋ, ಸೂಕ್ಷ್ಮ ಜೀವಿಗಳೆಲ್ಲ ಸೇರ್ಕೊಳ್ಳದೆ ಇರೋ ತರ, ಈಗ ಗಾಳಿ ಬಂದಾಗ ಹುಳಗಳೆಲ್ಲ ಹಾರಿ ಬರುತ್ತವಲ್ಲ, ಅವೆಲ್ಲ ಅಲ್ಲಿ ತನಕ ಹೋಗದೆ ಇರೋ ತರ ಪ್ರೊಟೆಕ್ಟ್ ಮಾಡುವಂತದ್ದು ಕಾರ್ನಿಯ. ಮತ್ತೆ ಬೆಳಕನ್ನ ಬಗ್ಗಿಸಿ ಮಸೂರದ ಮೇಲೆ ಸರಿಯಾಗಿ ಬೆಳಕನ್ನ ಬೀಳುವಂತೆ ಮಾಡುವಂತದ್ದು ಕೂಡ ಕಾರ್ನಿಯಾದ ಕೆಲಸ. ಇದು ವಿಶಾಲವಾದ ಕಾರ್ನಿಯ ಮತ್ತು ದೊಡ್ಡದಾದ ಪಾಪೆಯನ್ನು ಹೊಂದಿದೆ. ನಿಮಗ್ ಗೊತ್ತಿದೆ, ಪ್ರಕಾಶಮಾನವಾದ ಬೆಳಕಿದ್ದಾಗ ಪಾಪೆ ಚಿಕ್ಕದಾಗ್ತದೆ, ಯಾಕಂದ್ರೆ ಕಡಿಮೆ ಬೆಳಕನ್ನ ಒಳಗ್ ಕಳಿಸಿದ್ರೆ ಸಾಕು. ಅದೇ ಮಂದ ಬೆಳಕಿನಲ್ಲಿ ಪಾಪೆ ದೊಡ್ಡದಾಗ್ತದೆ, ಕಲ್ತಿದ್ದೀರಿ ಅಲ್ವಾ. ಪಾಪೆ ದೊಡ್ಡದಾಗ್ತದೆ ಮಂದ ಬೆಳಕಿನಲ್ಲಿ. ಯಾಕೆ, ಬೆಳಕು ಕಡಿಮೆ ಇರ್ತದೆ, ಹಾಗಾಗಿ ಹೆಚ್ಚಿನ ಬೆಳಕನ್ನ ಒಳಗ್ ಕಳಿಸ್ಬೇಕು. ಇಲ್ಲಿ ಗೂಬೆಯಲ್ಲಿ ದೊಡ್ಡ ಪಾಪೆ ಇರ್ತದೆ, ಯಾಕೆ, ಹೆಚ್ಚಿನ ಬೆಳಕನ್ನ ಒಳಗ್ ಕಳಿಸ್ಲಿಕ್ಕೆ. ಹಾಗಾಗಿ ಅದು ರಾತ್ರಿ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿಮಗ್ ಗೊತ್ತು, ಅಕ್ಷಿಪಟಲದಲ್ಲಿ ಹೆಚ್ಚಿನ ಸಂಖ್ಯೆಯ ಕಂಬಿ ಕೋಶಗಳು ಮತ್ತು ಕೆಲವೇ ಶಂಕು ಕೋಶಗಳನ್ನು ಹೊಂದಿದೆ. ಅಕ್ಷಿಪಟಲದಲ್ಲಿ ಶಂಕು ಕೋಶಗಳು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸುತ್ತವೆ, ಕಂಬಿ ಕೋಶಗಳು ಮಂದ ಬೆಳಕಿಗೆ ಸ್ಪಂದಿಸುತ್ತವೆ. ಹಾಗಾಗಿ ಇದು ಗೂಬೆ ಏನಿದೆ ಅದು ಮಂದ ಬೆಳಕಿನಲ್ಲಿ ರಾತ್ರಿ ಸಮಯದಲ್ಲಿ ಅದರ ಚಟುವಟಿಕೆ ಇರೋದ್ರಿಂದ ಅದು ಕಂಬಿ ಕೋಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ, ಆದ್ರೆ ಶಂಕು ಕೋಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಥ್ಯಾಂಕ್ ಯು.